ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೃದುವಾದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟು 1-2 ಲೋಟ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಜರಡೆ ಮಾಡ್ಕೊಳ್ಳಿ. 1-2 ಲೋಟ ನೀರಿಕ್ಕಿ ಉಪ್ಪು ಹಾಕಿ, ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಿ. ಅದು ಅಕ್ಕಿ ಹಿಟ್ಟನ್ನು ಈ ಥರ ಒಂಚೂರು ಕುದಿಸ್ಬೇಕು, ಆವಾಗ ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ಒಂದು ಮುದ್ದೆ ಕೋಲು ತಗೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಎಷ್ಟು ನೀವು ಈ ಥರ ತಿರುಗಿಸ್ಕೊಂಡು ಅದನ್ನು ಹದ ಮಾಡ್ಕೊತೀರೋ ಅಷ್ಟು ಮೃದುವಾದ ರೊಟ್ಟಿ ಬರುತ್ತೆ. ಆಮೇಲೆ ಮುದ್ದೆ ಹೇಗೆ ನೀವು ನಾದತೀರ ಆ ಥರ ಈ ಅಕ್ಕಿ ಹಿಟ್ಟನ್ನು ನಾದ್ಕೊಂಡು ಈ ಥರ ಸಾಫ್ಟಾಗಿ ಈ ಥರ ನಾದಿ ರೊಟ್ಟಿ ತಟ್ಟೆಯಲ್ಲಿ ನಾದಿ ಉಂಡೆಗಳನ್ನ ಮಾಡಿಟ್ಕೋಬೇಕು. ಮೊದಲೇ ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡು ಈ ಥರ ಅಗಲ ರೊಟ್ಟಿ ಥರ ಮಾಡಿಕೊಂಡ್ರೆ ನಮಗೆ ತಟ್ಟಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಲಟ್ಟಣಿಕೆಗೂ ಸ್ವಲ್ಪ ಹಿಟ್ಟನ್ನು ಸವರ್ಕೊಂಡು ಚೆನ್ನಾಗಿ ಈ ಥರ ನೋಡಿ ರೊಟ್ಟಿಗಳನ್ನ ನಾವು ಲಟ್ಟಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಸಾಫ್ಟಾಗಿ ಬಂದಿದೆ. ಈ ಥರ ನಾವು ಎಲ್ಲ ರೊಟ್ಟಿಗಳನ್ನೂ ಮಾಡ್ಕೋಬೇಕು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಕ್ಕಿ ರೊಟ್ಟಿ ಅಂತ. ಈ ರೀತಿ ನಾವು ತೆಳ್ಳಗೆ ಅದನ್ನು ಲಟ್ಟಿಸ್ಕೊಂಡ್ಬಿಟ್ಟು ಇವಾಗ ಒಲೆ ಮೇಲೆ ಹಂಚು ಕಾಯಬೇಕು. ಹಂಚು ಕಾದ್ಮೇಲೆ ನೀವು ರೊಟ್ಟಿನ ಹಾಕಬೇಕಾಗತ್ತೆ. ನೋಡಿ ಇವಾಗ ನಾವು ರೊಟ್ಟಿ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿ ಅದು ಒಂಥರ ಹೂವಿನ ಥರ ಅದು ಊದ್ಕೋತಾ ಇದೆ, ಪೂರಿ ಥರ ಊದ್ಕೋತಾ ಇದೆ. ಅದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಒಂಥರ ಮೃದುವಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಕರಗತ್ತೆ ಈ ರೊಟ್ಟಿ. ನೋಡಿ ಈ ಥರ ಇನ್ನೊಂದು ರೊಟ್ಟಿನೂ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನೀರನ್ನು ಹಚ್ಚಬೇಕಾಗತ್ತೆ. ಯಾಕೆ ಅಂತ ಅಂದರೆ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ನಾವು ಉಜ್ಜಿರ್ತೀವಲ್ವ, ಆ ಹಿಟ್ಟೆಲ್ಲ ಹೋಗಿ ಬೆಳ್ಳಗೆ ಕಾಣಿಸುತ್ತೆ ರೊಟ್ಟಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಮನೆ ಮಂದಿ ಅಂದರೆ ತುಂಬ ಖುಷಿಯಾಗತ್ತೆ. ಏಜ್ ಆದವ್ರಿಗಂತೂ ರೊಟ್ಟಿ ಅಗಿಯೋಕ್ಕಾಗಲ್ವಲ್ಲ, ಅಂಥವ್ರಿಗೆ ಈ ಥರ ಮೃದುವಾಗಿ ಮಾಡಿಕೊಟ್ರೆ ಭಾಳ ಸಂತೋಷ ಪಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಇವ್ರಿಗೆಲ್ಲರಿಗೂ ಮಾಡಿಕೊಡಿ. ಅದಾದಮೇಲೆ ರೊಟ್ಟಿ ಆದಮೇಲೆ ನೋಡಿ ಬೆಣ್ಣೆ ಇರುತ್ತಲ್ಲ, ಈ ಬೆಣ್ಣೆನ ಅದ್ರ ಮೇಲೆ ಚೆನ್ನಾಗಿ ಈ ಥರ ಸವರ್ಕೊಂಡು ರೊಟ್ಟಿ ಮೇಲೆ ಬೆಣ್ಣೆ ಹಚ್ಕೊಂಡು ತಿನ್ನೋಡ್ರಿ, ಅದ್ರ ಮಜಾನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವತ್ತು ಕಾಳಿನ ಕೂರ್ಮ ಸಾರು ಮಾಡಿದ್ದೆ, ಅದ್ರ ಜೊತೆಗೆ ಮೃದುವಾದ ರೊಟ್ಟಿ, ಬೆಣ್ಣೆ ಬೇರೆ ಹಚ್ಚಿದ್ದೀವಿ. ತುಂಬ ಚೆನ್ನಾಗಿತ್ತು, ಭಾಳ ಟೇಸ್ಟಿಯಾಗಿ ಬಂದಿತ್ತು. ಒಂದೊಂದು ಬೈಟೂ ಒಳ್ಳೆ ಸ್ವರ್ಗ ಇದ್ದಂಗಿತ್ತು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಮನೆ ಮಂದಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.